ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಹಲಸಿನ ಬೀಜದ ಪಲ್ಯ. ಚೆನ್ನಾಗಾಗುತ್ತೆ ಇದು. ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಹಲಸಿನ ಬೀಜದ ಪಲ್ಯ ಮಾಡೋದಕ್ಕೆ ಮೊದಲಿಗೆ ನಾನು ಹಲಸಿನ ಬೀಜ ನೋಡಿ ನಾನು ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಇದು ಬೇಯಿಸೋದಕ್ಕೆ ಮೊದಲೇ ಆದರೂ ತೆಗಿಬೋದು, ಇಲ್ಲ ಬೇಯಿಸಿಬಿಟ್ಟು ತೆಗಿಬೋದು. ನಾನು ಬೇಯಿಸೋದಕ್ಕೆ ಮೊದಲೇ ತೆಗ್ದಿದ್ದೀನಿ. ಸಿಪ್ಪೆ ತೆಗೆದಾದ್ಮೇಲೆ ಹಲಸಿನ ಬೀಜನ ಕುಕ್ಕರಿಗೆ ಹಾಕ್ತಾಯಿದ್ದೀನಿ ನಾನು. ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮತ್ತು ನೀರು ಹಾಕಿಬಿಟ್ಟು ರುಚಿಗೆ ಉಪ್ಪು ಹಾಕಿ ಒಂದು 3 ವಿಷಲ್ ಆಗೋದಕ್ಕೆ ನಾನು ಬಿಟ್ಟಿದ್ದೀನಿ. ಈಗ ವಿಷಲ್ ಆದಮೇಲೆ ನೀರೆಲ್ಲ ತೆಗೆದ್ಬಿಟ್ಟು ಹಲಸಿನ ಬೀಜ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ನಾನು. ಹಲಸಿನ ಬೀಜ ತಣ್ಣಗಾಗಿ ಆದಮೇಲೆ ನೋಡಿ ಈ ರೀತಿ ನಾನು ಹೆಚ್ಚಿಟ್ಕೋತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೆಚ್ಚಬೋದು. ಹಲಸಿನ ಬೀಜ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಂಗಾಗಿ ಕುಕ್ಕರ್ಲಿ ಬೇಯಿಸೋದೇ ಒಳ್ಳೆಯದು. ನೋಡಿ ಅಷ್ಟು ಹಲಸಿನ ಬೀಜನ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇರುವಾಗ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಆಮೇಲೆ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿನ ಬಾಡಿಸ್ಕೋಬೇಕು. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಹಲಸಿನ ಬೀಜ ಬೇಯೋದು ಕೂಡ ಉಪ್ಪು ಹಾಕಿದ್ದೀನಿ. ಹಾಗಾಗಿ ಒಗ್ಗರಣೆಗೆ ಮಾತ್ರ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ಈರುಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಚಿಕ್ಕದಾಗಿ ಹೆಚ್ಚಿರೋಂಥ ಟೊಮೆಟೊ ನಾನು ಹಾಕಿದ್ದೀನಿ. ಟೊಮೆಟೊನ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಚೆನ್ನಾಗಿ ಟೊಮೆಟೊ ಬೆಂದು ಮೆತ್ತಗಾಗಿದೆ. ಈಗ ಇದಕ್ಕೆ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ, ಖಾರದ ಪುಡಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಇಷ್ಟಾದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಹಲಸಿನ ಬೀಜನ ನಾನು ಹಾಕ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಆಗುತ್ತೆ ಪಲ್ಯ, ಚೆನ್ನಾಗಾಗತ್ತೆ. ಹಲಸಿನ ಬೀಜ ಎಲ್ಲ ಗೊತ್ತೇ ಇದೆ, ಯಾವಾಗಲೂ ಸಿಗೋದಿಲ್ಲ. ಹಲಸಿನ ಹಣ್ಣು ಸೀಸನಲ್ಲಿ ಸಿಕ್ಕಾಗ ಈ ರೀತಿ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅಷ್ಟನ್ನು ಒಗ್ಗರಣೆಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಒಗ್ಗರಣೆ ಜೊತೆಗೆ ಹಲಸಿನ ಬೀಜಕ್ಕೆ ಚೆನ್ನಾಗಿ ಒಗ್ಗರಣೆ ಎಲ್ಲ ಎಳ್ಕೊಳ್ಳಿ, ಆ ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮತ್ತು ಒಂದು 2 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು. ಆ ನೀರು ಹಿಂಗೋದಕ್ಕೆ. ಈಗ ನೋಡಿ ಒಂದು 2 ನಿಮಿಷ ಬಿಟ್ಟರೆ ಸಾಕು. ಚೆನ್ನಾಗಿ ಆಗೋ ಒಗ್ಗರಣೆಯಲ್ಲಿ ಹಲಸಿನ ಬೀಜ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ. ಈಗ ಹಲಸಿನ ಬೀಜ ರೆಡಿ ಇದೆ. ಮತ್ತೇನೆಂದರೆ ಹಲಸಿನ ಬೀಜ ಪಲ್ಯ ಸ್ವಲ್ಪ ಸಿಹಿ ಸಿಹಿ ಬರುತ್ತೆ. ಹಾಗಾಗಿ ಬೇಕಿದ್ದರೆ ನೀವು ಕೊನೆಯಲ್ಲಿ ಈ ಮೇಲೆ ನಿಂಬೆ ರಸ ಹಾಕ್ಕೋಬೋದು. ಈಗ ಹಲಸಿನ ಬೀಜದ ಪಲ್ಯ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.